ನೆಲ ಜಲ ನಾಡು ಭಾಷೆ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಲ್ಲಿರ್ತೀವಿ. ನಾವು ಇವತ್ತು ಹೋರಾಟ ಮಾಡೋದಕ್ಕೆ ಮುಂದಾಗ್ತಿದ್ದೀವಿ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಜಂಟಿಯಾಗಿ ಸಭೆಯನ್ನು ಮಾಡಿ ಸಭೆಯ ಬಳಿಕ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ನನ್ನೊಟ್ಟಿಗೆ ಕನ್ನಡ ಪರ ಹೋರಾಟಗಾರರಾಗಿರುವಂಥ ಶಿವರಾಮೇಗೌಡರು ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಆಗಸ್ಟ್ 13ರಂದು ನೀವೇನು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಾ, ಕರ್ನಾಟಕವನ್ನು ಬಂದ್ ಮಾಡ್ತಾ ಇದ್ದೀರಾ, ಅವತ್ತು ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ? ಎಲ್ಲವೂ ಸ್ತಬ್ಧವಾಗಿರುತ್ತಮ್ಮ. ಆರೋಗ್ಯ ವಿಷಯ ಬಿಟ್ಟು ಅಂದರೆ ಆಸ್ಪತ್ರೆ, ಔಷಧಾಲಯ, ಮೆಡಿಕಲ್ ಶಾಪ್ ಅಂತೀವಲ್ಲ, ಹಾಗೆ ಸಂಬಂಧಪಟ್ಟಂಥ ರೋಗಿಗಳನ್ನ ಕರ್ಕೊಂಡೋಗೋರಿದ್ರೆ ಅಂಥವ್ರಿಗೆ ನಾವು ಯಾವುದೇ ಅಡೆತಡೆ ಮಾಡಲ್ಲ. ಈ ನಾಡಿಗೆ ಆಗಿರೋ ಅನ್ಯಾಯವನ್ನು ಖಂಡಿಸಿ ನಾವೆಲ್ಲರೂ ಸಹ ಬೆಂಬಲವನ್ನು ಕೊಡಬೇಕು. ಯಾರೂ ಸಹ ಬಂದ್ಗೆ ಬೆಂಬಲ ಕೊಡದಲ್ಲೇ ಇರಬಾರ್ದು ಅಂತಕ್ಕಂಥ ಒಂದು ಜಾಗೃತಿಯನ್ನು ಮೂಡಿಸೋ ಕೆಲಸವನ್ನು ಮಾಡ್ತಾಯಿದ್ವಿ. ಅವತ್ತೊಂದು ದಿನ ಈಗ ನೀವು ಹೇಳಿದ್ರಿ ವಿಮಾನ ಸಹ ಹಾರಾಟ ಆಗಬಾರ್ದು ಅನ್ನುವಂಥದ್ದನ್ನು ಹೇಳಿದ್ರಿ, ರೈಲ್ವೆನೂ ಸ್ಥಗಿತವಾಗಬೇಕು ಅನ್ನುವಂಥದ್ದು ಹೇಳಿದ್ರಿ. ಯಾವ ರೀತಿಯಾಗಿ ನೀವು ಅಪ್ರೋಚನ್ನು ಮಾಡ್ತೀರಿ, ಯಾವ ರೀತಿಯಾಗಿ ಸ್ಥಗಿತವನ್ನು ಮಾಡ್ತೀರಿ? ವಿಮಾನ ಹಾರಾಟ ಮಾಡಬಾರ್ದು ಅಂತಕ್ಕಂಥದ್ದು ಮತ್ತು ರೈಲನ್ನ ತಡಿಬೇಕು ಅಂಥದ್ದು ಹೋರಾಟಗಾರರ ಅಭಿಪ್ರಾಯ. ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಯಾಕಂದರೆ ನಿಲ್ಲಬೇಕು. ನಮ್ಮ ನಾಡಿಗಾಗಿರೋ ಅನ್ಯಾಯವನ್ನು ಕೇಂದ್ರಕ್ಕೆ ಮತ್ತು ಸಂಬಂಧಪಟ್ಟವ್ರು ಮುಟ್ಟಿಸ್ಬೇಕಂದ್ರೆ ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಅದನ್ನು ಕಾರ್ಯರೂಪಕ್ಕೆ ತೊಗೊಂಡಿದ್ದೀವಿ. ತಡೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಪೊಲೀಸವ್ರು ಏನು ಕೆಲಸ ಮಾಡಬೇಕು ಅದು ಅವ್ರು ಮಾಡ್ತಾರೆ. ನಮ್ಮ ಹೋರಾಟಗಾರ ಏನು ಮಾಡಬೇಕು ಅದು ಮಾಡ್ತೀವಿ. ಸರ್, ಇವತ್ತು ಕರ್ನಾಟಕ ಬಂದ್ಗೆ ಯಾವೆಲ್ಲ ಸಂಘಟನೆಗಳ ಬೆಂಬಲ ಇದೆ? ಕರ್ನಾಟಕ ಬಂದ್ಗೆ ಸಂಪೂರ್ಣ ಎಲ್ಲ ಜನಪರ ಸಂಘಟನೆಗಳು ಬೆಂಬಲ ಇದೆ. ಕನ್ನಡ ಪರ ಸಂಘಟನೆಗಳು ಬೆಂಬಲ ಇದೆ. ರೈತ ಸಂಘಟನೆಗಳು ಬೆಂಬಲ ಇದೆ. ಅವರೆಲ್ಲರೂ ಈ ನಾಡಿನಲ್ಲಿ ಇದ್ದು ಈ ನಾಡಿಗೆ ಅನ್ಯಾಯವಾದಾಗ ಬೀದಿಗೆ ಯಾರ್ಯಾರು ಬರ್ತಾರೋ ಅವರೆಲ್ಲರೂ ನಾಡಾಭಿಮಾನಿಗಳೇ. ಈ ನಾಡಿಗೆ ಅನ್ಯಾಯ ಆಗಿ ನನಗೇನು ಸಂಬಂಧ ಇಲ್ಲ ಅಂತ ಯಾರು ಮನೇಲಿ ಕುಂತಿರ್ತಾರೆ ಅವರೇ ನಿಜವಾದ ನಾಡದ್ರೋಹಿಗಳು. ಅದರಿಂದ ಇಂಥವ್ರು ಬರ್ತಾರೆ, ಇಂಥವ್ರು ಬರೋಲ್ಲ ಅನ್ನೋಂಗಿಲ್ಲ. ಇಂಥ ವಿಷಯಕ್ಕೆ ಎಲ್ಲರೂ ಬೆಂಬಲ ಕೊಡ್ತಾರೆ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಕೇಂದ್ರ ಸರ್ಕಾರಕ್ಕೆ ತಾವೇನು ಹೇಳ್ತೀರಿ? ಕೇಂದ್ರ ಸರ್ಕಾರ ಕರ್ನಾಟಕ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಯೋ ಇಲ್ವೋ ಆಲೋಚನೆ ಮಾಡಲಿ. ನಮ್ಮ ನಾಡಿಗೆ ಒಂದಲ್ಲ ಒಂದು ರೀತಿ ಅನ್ಯಾಯವೇ ಆಗ್ತಾಯಿದೆ. ಇನ್ನಾದರೂ ಭಾರತಕ್ಕೆ ಕನ್ನಡಿಗರು ಕರ್ನಾಟಕ ದೊಡ್ಡ ಕೊಡುಗೆ ಕೊಟ್ಟಿದೆ. ಅದನ್ನು ಅರ್ಥಕೊಂಡು ನಮಗೆ ಗೌರವ ಕೊಡಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ನೋಡಿದ್ರಲ್ಲ, ಒಟ್ಟಾರೆಯಾಗಿ ನಮ್ಮ ಹೋರಾಟ ಮಾತ್ರ ಬಹುದೊಡ್ಡ ಮಟ್ಟದಲ್ಲಿರುತ್ತೆ. ಎಲ್ಲರೂ ಸಹ ನಮಗೆ ಬೆಂಬಲವನ್ನು ಕೊಡ್ತಾರೆ. ಖಂಡಿತವಾಗಿಯೂ ನಮ್ಮ ಕೂಗು ತಮಿಳುನಾಡಿಗೂ ಕೇಳಿಸಬೇಕು, ಸರ್ಕಾರ ಇದ್ರ ಪರವಾಗಿರಬೇಕು ಅನ್ನುವಂಥ ಮಾತನ್ನು ಕನ್ನಡ ಪರ ಹೋರಾಟಗಾರರಾಗಿರುವಂಥ ಶಿವರಾಮೇಗೌಡರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಕ ನ್ಯೂಸ್, ಬೆಂಗಳೂರು.